ಎಲ್ಲರಿಗೂ ಮನಿಮಾತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಇವತ್ತು ನಾವು 1836ರ ಈ ಒಂದು ಅಪರೂಪದ ಒಂದು ನಾಣ್ಯದ ಬಗ್ಗೆ ನಾವು ಮಾತಾಡೋಣಂತೆ. ಇಲ್ಲಿ ಮೇಲೆ ಚಾಮುಂಡಿ ಅಂತ ಕನ್ನಡದಲ್ಲಿ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. 1836 ಈ ಕಾಯನ್ನು ತುಂಬಾ ಅಪರೂಪದ ಕಾಯಿನೆ ಈಗಿನ ಕಾಲದ ಒಂದು ಇದಕ್ಕೆ. ಬಟ್ ಈ ಹಿಂದಿನ ಜನ ಇವನ್ನ ನೋಡಿರಬಹುದು. ಆದರೆ ಇಲ್ಲಿ ಕನ್ನಡ ಇರೋದ್ರಿಂದ ನಮಗೆ ಇದು ಮೈಸೂರು ಸಂಸ್ಥಾನದ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ನಾಣ್ಯ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ಕೃಷ್ಣ ಅಂತ ಇದೆ ನೋಡ್ರಿ ಕನ್ನಡದಲ್ಲಿ. ಇಲ್ಲಿ ಕೂಡ ಮ್ಯಾನಿ ಕಾಸು ಅಂತಕ್ಕಂಥದ್ದು ಕೂಡ ಇದೆ. ಅಂದ್ರೆ ಇದು 20 ಕ್ಯಾಶ್ ಅಂತಕ್ಕಂಥದ್ದು. ಇಲ್ಲಿ 2 ಇದೆ 10 ಅಂತ ಇದೆ ನೋಡ್ರಿ. 20 ಕ್ಯಾಶ್ ಅಂತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಕೃಷ್ಣರಾಜ ಒಡೆಯರ್ ಅವರು 1794ರಲ್ಲಿ ಅವರು ಜನಿಸ್ತಾರೆ. 1794ರಲ್ಲಿ ಜನಿಸ್ತಾರೆ. 5ನೇ ವರ್ಷಕ್ಕೇನೆ ಟಿಪ್ಪು ಸುಲ್ತಾನ್ ರವರ ಮರಣದ ನಂತರ ಇವರು ಮೈಸೂರಿನ ಒಂದು ಗದ್ದಿಗೆ ಏರ್ತಾರೆ, ಸಿಂಹಾಸನವನ್ನು ಏರ್ತಾರೆ. ಸುಮಾರು 69-70 ವರ್ಷಗಳ ಕಾಲ ಇವರು ಆಡಳಿತ ಮಾಡ್ತಾರೆ. ಅವರ ಆಡಳಿತದಲ್ಲಿ ಬಂದಂತಹ ಕಾಯಿನ್ ಇದು 1836ರ ಕಾಯಿನ್ನು. ಈ ಕಾಯಿನ್ನು ಇವತ್ತಿನ ಜನರೇಷನ್ ಇದನ್ನ ಅಪರೂಪ ಆಗಿದ್ರು ಕೂಡ ಈ ಹಿಂದಿನ ಜನರೇಷನ್ ಅಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಈ ತರದ ಕಾಯಿನ್ಗಳು ಸಿಗಬಹುದು. ಆ ಕಾಯಿನ್ಗಳು ಸುಮಾರು ವರ್ಷಗಳವರೆಗೂ ಕೂಡ ಬಂದಿರತಕ್ಕಂತಹ ಕಾಯಿನ್ಗಳು. ಈ ರೀತಿಯ ಕಾಯಿನ್ಗಳು ಸುಮಾರು ಒಂದು 6-8 ವರ್ಷ ಬಂದಿದೆ ಅಂತ ನನ್ನ ಒಂದು ಅಂದಾಜು. ಅದರಲ್ಲಿ ಈ ಕಾಯಿನ್ನು ಕಾಮನ್ ಕಾಯಿನ್ನು 1836ರ ಕಾಯಿನ್ನು ಕಾಮನ್ ಕಾಯಿನ್ನು ಅಂದ್ರೆ ಬೇರೆ ಕಾಯಿನ್ಗಳಿಗಿಂತ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಯಿನ್ನು ನಮಗೆ ಸಿಗುತ್ತೆ. ಅದೇ 1835 ಅಂತ ಇದ್ರೆ ಇದಕ್ಕಿಂತ ಸ್ವಲ್ಪ ರೇರ್ ಕಾಯಿನ್ ಅದು. ಅಂದ್ರೆ ಅದು ಅಪರೂಪದ ಕಾಯಿನು. ಯಾವ ಕಾಯಿನು ಎಷ್ಟು ಹಳೆಯದು ಆಗಿದ್ರೂ ಕೂಡ ಅದರ ಲಭ್ಯತೆ ಎಷ್ಟಿದೆ ಅಂತಕ್ಕಂಥದ್ರ ಮೇಲೆ ಅದರ ಒಂದು ಅಪರೂಪದ ರೇರಿಟಿ ಅದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಇಲ್ಲಿ ತಾವು ಇದನ್ನು ನೋಡ್ತಾ ಇದ್ದೀರಾ. ಸುಮಾರು 8.88 ಗ್ರಾಮ್ ತೂಕದ ತಾಮ್ರದ ನಾಣ್ಯ ಇದು. ತಾಮ್ರದ ನಾಣ್ಯ ಇದು 20 ಕ್ಯಾಶ್ ಅಂತಕ್ಕಂಥದ್ದು ಇಲ್ಲಿದೆ. 20 ಕ್ಯಾಶ್ ಅಂತಕ್ಕಂಥದ್ದು ಈ ದಿನಗಳ ನಾವು ಒಂದು ಕಾಯಿನ್ಗೆ ಇದನ್ನು ಹೋಲಿಸೋದಾದ್ರೆ ನೀವು 5 ರೂಪಾಯಿ ಇದು ನಾರ್ಮಲ್ ಕಾಯಿನು, ಮಾತಾ ವೈಷ್ಣೋದೇವಿಯವರ ಕಾಯಿನು. ಇದಕ್ಕಿಂತ ಇದು ತೂಕದಲ್ಲಿ ಜಾಸ್ತಿ ಆಗಿದ್ರು ಕೂಡ ಇದು ದಪ್ಪ ಇದರಲ್ಲಿ ಜಾಸ್ತಿ ಇದೆ. ತೂಕದಲ್ಲಿ ಇದಕ್ಕಿಂತ ತುಂಬಾ ಜಾಸ್ತಿ ಇರತಕ್ಕಂತಹ ಒಂದು ಕಾಯಿನು. ಇದು ಕಂಪ್ಯಾರಿಟಿವ್ಗೋಸ್ಕರ ನಾನು ಇಲ್ಲಿ ಈ ಕಾಯಿನ್ಗಳನ್ನ ನಾನು ಇಲ್ಲಿ ಇಟ್ಟಿದ್ದೀನಿ, ಕಂಪ್ಯಾರಿಸನ್ಗೋಸ್ಕರ, ಸೈಜ್ನ ಕಂಪ್ಯಾರಿಸನ್ಗೋಸ್ಕರ. ಸೊ ಈ ರೀತಿಯ ಕಾಯಿನ್ನು ಇದು ಸ್ವಲ್ಪ ಒಳ್ಳೆಯ ಇದರಲ್ಲಿ ಎಲ್ಲ ಅಕ್ಷರಗಳು ಕಾಣಿಸ್ತಾ ಇದ್ದಾವೆ. ನಾವು ನೇರವಾಗಿ ಓದ್ಬೋದು ಇಲ್ಲಿರ್ತಕ್ಕಂತಹ ಅಕ್ಷರಗಳನ್ನು. ಈ ಥರದ್ದು ಇದ್ದಿದ್ರೆ ಕೆಲವು ಮುರುದರ್ ಆರ್ಟ್ಸು ಅಲ್ಲೆಲ್ಲ ನಾನು ನೋಡಿದಾಗ 1836ರ ಕಾಯನ್ನು ಒಂದು 800 ರೂಪಾಯಿಗೆ ಇವತ್ತು ಮಾರಾಟ ಆಗ್ತಾ ಇರೋದು ನಾವು ನೋಡ್ಬೋದು. ಬಟ್ ನಾವು ಮಾರೋದಕ್ಕಂತ ಕಾಯಿನ್ ಎಕ್ಸಿಬಿಷನ್ಗೆ ತಗೊಂಡೋದ್ರೆ ಇದು 350-400 ರೂಪಾಯಿಗೆ ಈ ಹಂತದಲ್ಲಿ ನಾವು ಈ ಒಂದು ಕಾಯಿನ್ನ ನಾವು ಮಾರಬಹುದು. ಅದೇ ಇಲ್ಲಿ 1835 ಅಂತಿದ್ರೆ ಬಹುಶಃ ಅದು 1,500-2,000 ರೂಪಾಯಿವರೆಗೂ ಕೂಡ ಅದರ ಬೆಲೆ ಇದೆ. ಬೇರೆ ಬೇರೆ ಇಯರಿನ ಕಾಯಿನ್ಗಳು ಬೇರೆ ಬೇರೆ ರೇಟು ಇರ್ತವೆ. ಇದನ್ನು ತಾವು ಗಮನಿಸಿದಿರ. ಇದು ಮೈಸೂರು ಸಂಸ್ಥಾನಕ್ಕೆ ಸೇರಿರತಕ್ಕಂತಹ 3ನೇ ಕೃಷ್ಣರಾಜ ಒಡೆಯರಿಗೆ ಅವರಿಗೆ ಸಂಬಂಧಪಟ್ಟಂತಹ ಒಂದು ನಾಣ್ಯ. ಅವರು ಸುಮಾರು 70 ವರ್ಷದವರೆಗೂ ಕೂಡ ಒಂದು ರಾಜ್ಯಭಾರವನ್ನು ಮಾಡ್ತಾರೆ. ಆ ಕಾಲಾವಧಿಯಲ್ಲಿ ಬಂದಂತಹ ಒಂದು ನಾಣ್ಯ. ನಮ್ಮ ಸಂಸ್ಕೃತಿ ಪರಂಪರೆಗೆ ನಾವು ಎಷ್ಟು ಬೆಲೆ ಕೊಡ್ತೀವಿ ಅಂದರೆ ಆ ದಿನದ ಈ ಥರದ ಕಾಯಿನ್ಗಳು ಆ ದಿನದ ನೆನಪುಗಳನ್ನು ನಮಗೆ ಮರುಕಳಿಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಹಾಗಾಗಿ ಈ ಥರದ ಕಾಯಿನ್ಗಳನ್ನು ನಾವು ಕೇವಲ ಇದರ ಬೆಲೆ 350, 500 ರೂಪಾಯಿನೋ, 800 ರೂಪಾಯಿನೋ, 1000 ರೂಪಾಯಿನೋ ಅನ್ನೋ ಒಂದು ಕಾರಣಕ್ಕೆ ನಾವು ಇವನ್ನ ತೆಗೆದಿಟ್ಕೊಳ್ಳೋದಲ್ಲ. ಇದು ನನ್ನ ಒಂದು ಕಲೆಕ್ಷನಿಗೆ ಬಂದು ಸೇರಿದಾಗ ಇದಕ್ಕಿಂತ ಹಿಂದಿನ ಕಾಯಿನ್ಗಳು ನನ್ನಲ್ಲಿ ಸಾಕಷ್ಟು ಇದ್ದಾವೆ. ತಾವು ಕೂಡ ನೋಡಿದ್ದೀರಾ 1835ರ ಕಾಯಿನ್ಗಳು ಅಥವಾ ಅದಕ್ಕಿಂತ ಹಿಂದಿನ ಕಾಯಿನ್ಗಳು ಕೂಡ ಭಾಳಷ್ಟು ಇದ್ದಾವೆ. ಆದರೆ ಈ ಕಾಯಿನ್ ಬಂದು ತಲುಪಿದಾಗ ತುಂಬ ತುಂಬ ಖುಷಿ ಅನ್ನೋ ಥರ ಆಗುತ್ತೆ. ಕಾಯಿನ್ ಕಲೆಕ್ಟರ್ಗೆ ಇರ್ತಕ್ಕಂತಹ ಒಂದು ಲಕ್ಷಣ ಅದು. ಒಂದು ನಮ್ಮ ಕಲೆಕ್ಷನ್ಗೆ ಒಂದು ಹೊಸ ಕಾಯಿನ್ ಬಂದು ತಲುಪಿದಾಗ ನಮಗೆ ಆಗ್ತಕ್ಕಂತಹ ಸಂತೋಷ ಇದೆಯಲ್ಲ, ಅದು ತುಂಬ ತೃಪ್ತಿದಾಯಕ. ನಮ್ಮ ಕಲೆಕ್ಷನಲ್ಲಿ ಈ ಥರದ ಕಾಯಿನ್ಗಳನ್ನು ಕೂಡ ರಿಪಬ್ಲಿಕ್ ಇಂಡಿಯಾ ಕಾಯಿನ್ಗಳು, ಬ್ರಿಟಿಷ್ ಇಂಡಿಯಾ ಕಾಯಿನ್ಗಳು ಮತ್ತು ಈಸ್ಟ್ ಇಂಡಿಯಾ ಕಾಯಿನ್ಗಳನ್ನು ನಾವು ಕಲೆಕ್ಟ್ ಮಾಡ್ತಿದ್ದೀವಿ. ಆದರೆ ನಮ್ಮ ನೇಟಿವ್ ನಮ್ಮ ಅದೇ ಆದಂತಹ ಈ ನಾಣ್ಯ ನಮ್ಮಲ್ಲಿ ಇದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಇಲ್ದಿದ್ರೆ ಇದನ್ನ ಈ ಹಳೆ ಜನರ ಹತ್ರ ಇದು ಸಿಗಬಹುದು. ಅವ್ರ ಹತ್ರ ಕೇಳಿ ಪಡೆದು ತಮ್ಮ ಒಂದು ಕಲೆಕ್ಷನಲ್ಲಿ ಇದನ್ನಿಟ್ರಿ. ಮಾರ್ಕೆಟ್ ಬೆಲೆ ನಾನು ಆಗಲೇ ಹೇಳಿದ್ನಲ್ಲ, ಈ ರೀತಿಯ ಒಂದು ಇದರಲ್ಲಿದ್ದರೆ ಕೆಲವು
ವೆಬ್ಸೈಟ್ಗಳಲ್ಲಿ ಇದನ್ನು 800 ರೂಪಾಯಿ ಆ ರೇಟಿಗೆ ಇದನ್ನು ಮಾರ್ತಿದ್ದಾರೆ. ಮರುದರ ಆರ್ಟ್ಸ್ ಇದರಲ್ಲಿ ಬೇರೆ ಕಡೆ ಸ್ವಲ್ಪ ಜಾಸ್ತಿ ರೇಟು ಕೂಡ ಇರೋದನ್ನು ನಾನು ನೋಡಿದ್ದೀನಿ. ಮತ್ತೆ ಇನ್ನೊಂದು ಅಪರೂಪದ ನಾಣ್ಯದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.